ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಾವು ಯಾವ ಸ್ಥಳದಲ್ಲಿ ಕೂತು ಊಟ ಮಾಡ್ತೀವಿ, ಊಟ ಮಾಡುವಾಗ ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ಸುತ್ತಮುತ್ತಲಿನ ನೇಚರ್ ವಾತಾವರಣ ಹೇಗಿರುತ್ತೆ, ಜನ ಹೇಗಿರ್ತಾರೆ, ಎಲ್ಲವೂ ಕೂಡ ನಮ್ಮ ಹಣ ಆಕರ್ಷಣೆಯ ಮೇಲೆ, ಆರೋಗ್ಯದ ಮೇಲೆ, ಸಪ್ತ ಚಕ್ರಗಳ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಹಲ್ಲನ್ನು ಉಜ್ಜದೆ ನಾವು ನೀರನ್ನು ಕೂಡ ಕುಡಿಬಾರ್ದು ಅಂತ ಹೇಳಿ ರಾಹು ಕೇತು ದೋಷ ಉಂಟಾಗುತ್ತೆ. ನಿಮ್ಮ ಜೀವನದಲ್ಲಿ ಬ್ರೈಟ್ನೆಸ್ ಬೇಕು, ತೇಜಸ್ಸು ಬೇಕು ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬೇಕು. ಹಾಸಿಗೆ ಮೇಲೆ ಕೂತ್ಕೊಂಡು ಯಾರು ಟೀ ಕಾಫಿ ಕುಡಿತಾರೆ, ಹಾಸಿಗೆಯ ಮೇಲೆ ಕೂತ್ಕೊಂಡು ಯಾರು ಊಟ ಮಾಡ್ತಾರೆ, ಅವರು ಜೀವನದಲ್ಲಿ ದಟ್ಟ ದರಿದ್ರವಾದಂತಹ ಜೀವನವನ್ನು ದರ್ಶನ ಮಾಡ್ತಾರೆ, ಭೂಲೋಕದಲ್ಲೇ ನರಕ ದರ್ಶನ ಮಾಡ್ಕೋತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಜಿತ್ ಮೀಡಿಯಾ, ಎಂದೆಂದಿಗೂ ನಿಮ್ಮೊಂದಿಗೆ. ನಾನು ಪರಿಣಿಕಾ. ಮೊದಲೆಲ್ಲ ಊಟನ ನೆಲದ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ವಿ. ನಮ್ಮ ಕುಟುಂಬದವರೆಲ್ಲ ಒಟ್ಟಿಗೆ ಕೂತು ಸವಿಯಾಗಿ ಊಟನ ತಿಂತಾ ಇದ್ವಿ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಕೈಗೆ ಮೊಬೈಲ್ ಬಂದಿದೆ, ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಹಾಗೆ ಊಟ ತಿಂತಾ ಇರ್ತೀವಿ. ಇದೆಲ್ಲ ನಮ್ಮ ಜೀವನದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ, ಏನೆಲ್ಲ ಬ್ಯಾಡ್ ಥಿಂಗ್ಸ್ ನಮ್ಮ ಜೀವನದಲ್ಲಿ ಈ ಕೆಟ್ಟ ಹ್ಯಾಬಿಟಿಂದ ಆಗುತ್ತೆ ಅಂತ ನಾವು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಳ್ಳೋಣ. ಈ ಪಾಡ್ಕಾಸ್ಟ್ನಲ್ಲಿ ಈ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತೀನಿ. ಗುರೂಜಿ, ವೆಲ್ಕಮ್. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರೂಜಿ, ಊಟದ ವಿಷಯ. ಊಟ ನಮ್ಮ ಸನಾತನ ಧರ್ಮದಲ್ಲಿ ಮೆನ್ಷನ್ ಆಗಿರೋ ರೀತಿ ಹೇಳೋದಾದರೆ, ಊಟ ಬರೀ ಆಹಾರ ಅಲ್ಲ, ಅದು ನಮಗೆ ಶಕ್ತಿ ಕೊಡುತ್ತೆ. ಅದರಿಂದ ನಮಗೆ ಜೀವನದಲ್ಲಿ ಏನಾದರೂ ಮಾಡೋದಕ್ಕೆ ಒಂದು ಧ್ಯೇಯ ಸಿಕ್ಕುತ್ತೆ. ಈ ಆಹಾರ ದೇವರ ಸಮ ನಮಗೆ. ನಾವು ಇದನ್ನು ಹೇಗೆ ಉಲ್ಲೇಖ ಆಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ ಸನಾತನ ಧರ್ಮದಲ್ಲಿ. ಹೌದು, ಈಗ ನೀವೇ ಹೇಳಿದ ಥರ ಊಟ ನಮಗೆ ಕೇವಲ ಒಂದು ಶಕ್ತಿಯನ್ನು ಕೊಡೋದಿಲ್ಲ, ಅದು ಪ್ರಾಣ ಸಂಚಯ, ಒಂದು ಎನರ್ಜಿ ಕೊಡುತ್ತೆ. ಇವತ್ತು ನಾವು ವೇದ ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವ ರೀತಿ ಅದನ್ನು ಕೇವಲ ನಾವು ಒಂದು ವಸ್ತುವಾಗಿ ನೋಡೋದಿಲ್ಲ, ಅದರಿಂದ ಪ್ರಾಣ ಸಂಚಯ, ಎನರ್ಜಿ ತಗೊಂಡು ಮುಂದಿನ ಕೆಲಸಗಳಿಗೆ ನಾವು ಸಿದ್ಧರಾಗ್ತೀವಿ. ಇವತ್ತು ಅದರಲ್ಲೂ ಕೂಡ ನಾವು ಹಿಂದೆ ಸಾಕಷ್ಟು ಪಾಡ್ಕಾಸ್ಟ್ಗಳನ್ನು ಮಾಡಿದ್ದೀವಿ. ಸಾತ್ವಿಕ ತಾಮಸಿಕ ಆಹಾರ, ಒಂದು ರೆಸಾರ್ಟಲ್ಲಿ ಹೋಗಿ ನೈಟ್ ಪಾಡ್ಕಾಸ್ಟ್ ಕೂಡ ಮಾಡಿದ್ದೀವಿ, ಯಾವ ಆಹಾರ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈಗ ವೆಜ್ ಒಂದು ರೀತಿಯ ಸಾತ್ವಿಕ ಗುಣ, ಅದರಲ್ಲೂ ಕೂಡ ಕೆಲವೊಂದು ಬರುತ್ತೆ. ಈಗ ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರಬಹುದು, ಉಪವಾಸದ ದಿನಗಳಲ್ಲಿ ವರ್ಜ್ಯ ಅಂತ ಹೇಳ್ತಾರೆ, ಕೆಲವೊಂದಿದೆ. ಅದು ಯಾವ ರೀತಿ ನಮ್ಮ ಸ್ವಭಾವದ ಮೇಲೆ, ನಮ್ಮ ಬಿಹೇವಿಯರ್ ಮೇಲೆ ಅದು ಪರಿವರ್ತನೆ ಬೀರುತ್ತೆ. ಅದೇ ರೀತಿ ಈ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡುವಂತಹ ಪದ್ಧತಿ, ನಾವು ಯಾವ ಸ್ಥಳದಲ್ಲಿ ಕೂತು ಊಟ ಮಾಡ್ತೀವಿ, ಊಟ ಮಾಡುವಾಗ ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ಅಲ್ಲಿನ ಸುತ್ತಮುತ್ತಲಿನ ನೇಚರ್ ವಾತಾವರಣ ಹೇಗಿರುತ್ತೆ, ಜನ ಹೇಗಿರ್ತಾರೆ, ಎಲ್ಲವೂ ಕೂಡ ನಮ್ಮ ಪ್ರಗತಿಯ ಮೇಲೆ, ನಮ್ಮ ಹಣ ಆಕರ್ಷಣೆಯ ಮೇಲೆ, ಆರೋಗ್ಯದ ಮೇಲೆ, ಸಪ್ತ ಚಕ್ರಗಳ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಈಗ ನೀವು ಹೇಳ್ತಾ ಇದ್ರಿ, ಈಗಿನ ದಿನಮಾನಗಳಲ್ಲಿ ಹಿಂದೆ ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ, ಈಗ ಮೊಬೈಲ್ ಬಂದಿದೆ, ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡುವ ಸರಿಯಾದಂತಹ ವಿಧಾನ, ಸರಿಯಾದ ದಿಕ್ಕಿಗೆ ನಮ್ಮ ಮುಖ ಇರಬೇಕು. ತಟ್ಟೆಯಲ್ಲಿ ಸಾತ್ವಿಕ ಆಹಾರ, ಅದನ್ನು ಸ್ವೀಕಾರ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ ಜಾಸ್ತಿ ಮಾತಾಡಬಾರ್ದು, ಕೋಪ ಮಾಡ್ಕೋಬಾರ್ದು, ಅಳಬಾರ್ದು, ಸಿಟ್ಟು ಮಾಡ್ಕೋಬಾರ್ದು, ಜಲಸಿ ಇರಬಾರ್ದು, ಕೋಪತಾಪ ಇರಬಾರ್ದು, ಎಲ್ಲಗಳನ್ನು ಉಲ್ಲೇಖ ಮಾಡ್ತಾ ಇದೆ. ಅವುಗಳನ್ನು ನಾವು ಇವತ್ತಿನ ದಿನಗಳಲ್ಲಿ ಪಾಲಿಸ್ತಾ ಇದ್ದೀವಾ? ಇಲ್ಲ. ಏನೋ ಟಿ ವಿ ನೋಡ್ತಿರ್ತೀವಿ, ಏನೋ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಇಷ್ಟೇ ಬಾರಿ ಆಹಾರವನ್ನು ಅಗಿಬೇಕು ಅನ್ನೋ ಕ್ರಮ ಇದೆ ಅಂದಾಗ ಅದು ಪಾಚನ ಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಪಾಚನ ಕ್ರಿಯೆ, ಡೈಜೆಷನ್ ಸರಿ ಆಯಿತು ಅಂತಂದರೆ ನಿದ್ದೆ ಸರಿಯಾಗಿ ಬರುತ್ತೆ. ನಿದ್ದೆ ಸರಿಯಾಗಿ ಬಂತು ಅಂತಂದರೆ ನೆಕ್ಸ್ಟ್ ಡೇ ಕೆಲಸದಲ್ಲಿ ತೊಡ್ಕೋತೀವಿ. ಎಲ್ಲವಕ್ಕೂ ಕೂಡ ಅದು ಒಂದು ಮಾನಸಿಕ, ದೈಹಿಕ, ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ, ಸಂತಾನೋತ್ಪತ್ತಿ ಕ್ರಿಯೆ, ಒಂದ ಎರಡ ಎಲ್ಲದರ ಮೇಲೆ ಆಹಾರ, ನಮ್ಮ ಲೈಫ್ ಸ್ಟೈಲ್ ಪರಿಣಾಮ ಬೀರ್ತಾ ಹೋಗುತ್ತೆ. ಅದರಲ್ಲೂ ಕೂಡ
ಇತ್ತೀಚಿನ ದಿನಮಾನಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ ಹಾಗೆ, ನಾನು ಸುಮಾರು ಕಡೆ ವಾಸ್ತುಗೆ ಹೋಗ್ತಾ ಇರ್ತೀನಿ, ಅವರು ಊಟ ಮಾಡುವಂತಹ ಪದ್ಧತಿ ಇರಬಹುದು, ಅವರು ಚೂಸ್ ಮಾಡಿಕೊಂಡಂಥ ಸ್ಥಳ ಇರಬಹುದು, ಅದು ತುಂಬ ಅಂದರೆ ವಿರುದ್ಧವಾಗಿರುತ್ತೆ. ಅದರ ಬಗ್ಗೆ ನಾವು ಒಂದೊಂದೇ ಬೆಳಕು ಚೆಲ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಈ ಪಾಡ್ಕಾಸ್ಟ್ನಲ್ಲಿ. ಖಂಡಿತ ಗುರುಜಿ. ಇವಾಗ ನೀವು ಜಸ್ಟ್ ಹೇಳಿದ್ರಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಥಳ. ಈಗ ಯಾವ ವಸ್ತು ಮೇಲೆ ಕೂತ್ಕೊಂಡು ನಾವು ಊಟ ಮಾಡಬಾರ್ದು, ಮತ್ತು ಯಾವ ದಿಕ್ಕಿಗೆ ಮುಖೀನವಾಗಿ ನಾವು ಕೂತು ನಮ್ಮ ಆಹಾರ ಸೇವಿಸಬೇಕು. ಈಗ ಹೇಳೋದಾದರೆ ಎಲ್ಲ ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ, ಮಲ್ಕೊಂತೀರಾ ಅಲ್ಲೇ ಊಟ ಮಾಡ್ತೀರಾ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಅಯ್ಯೋ ಬಿಡಮ್ಮ, ಇಲ್ಲೇ ಹೋಮ್ವರ್ಕ್ ಮಾಡ್ತಿದ್ದೀನಲ್ಲ, ಇಲ್ಲೇ ತಿನ್ಬಿಡ್ತೀನಿ, ಇಲ್ಲೇ ರೂಮ್ಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಅದೆಷ್ಟು ಸರಿ ಆಗುತ್ತೆ ಗುರೂಜಿ? ತುಂಬ ತಪ್ಪಾಗುತ್ತೆ ಆ ಥರದ ಆಹಾರ ಪದ್ಧತಿ ಕ್ರಮದಿಂದ. ಈಗ ಸ್ಟೂಡೆಂಟ್ಸು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅನ್ನೋಂಥದ್ದು, ಯಾಕೆಂದರೆ ಅಲ್ಲಿ ವಿದ್ಯಾರ್ಜನೆ, ಸರಸ್ವತಿಯ ಸಾಕ್ಷಾತ್ ಆರಾಧನೆ ಮಾಡಿದ ಹಾಗೆ. ಈಗ ಬೆಡ್ರೂಮ್ಗೆ ಅದರದ್ದೇ ಆದಂಥ ವಾಸ್ತು ನಿಯಮಗಳಿರುತ್ತೆ. ಹಾಗಾಗಿ ನಾವು ಎಲ್ಲಿ ಊಟ ಮಾಡಬಾರದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಇದು ಈಗ ಕಡಿಮೆ ಆಗಿದೆ, ಬಹುಶಃ ತುಂಬ ಕಡಿಮೆ. ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಕೆಲವೊಂದು ಬಾಗಿಲಿನ ಹೊಸ್ತಿಲಿನ ಮೇಲೆ, ಚೌಕಟ್ಟಿನ ಮೇಲೆ ಕೂತು ಊಟ ಮಾಡಿಬಿಡ್ತಾ ಇದ್ರಂತೆ. ಅದನ್ನು ವಾಸ್ತು ನಿಯಮದಲ್ಲಿ ಸ್ಪಷ್ಟವಾಗಿ ಬೇಡ ಅಂತ ಉಲ್ಲೇಖ ಮಾಡಿದ್ದಾರೆ. ಈಗಲೂ ಕೂಡ ಕೆಲವೊಂದು ಕಡೆ ಇರಬಹುದು, ಇಲ್ಲದೇನೂ ಇರಬಹುದು. ಹೊಸ್ತಿಲಿನ ಚೌಕಟ್ಟಿನ ಮೇಲೆ, ಮೇನ್ ಡೋರ್ ಆಗಿರ್ಬೋದು, ಮನೆ ಒಳಗಡೆ ಬಾಗಿಲಿರ್ಬೋದು, ಹೊಸ್ತಿಲಿನ ಮೇಲೆ ಕೂತು ಊಟ ಮಾಡಬಾರ್ದು ಅನ್ನುವಂತಹ ಉಲ್ಲೇಖ ವೇದ ವಾಸ್ತುಶಾಸ್ತ್ರದಲ್ಲಿದೆ. ಯಾಕೆ ಅಂತಂದರೆ, ಹೊಸ್ತಿಲು ಬಾಗಿಲು ಚೌಕಟ್ಟನ್ನು ಲಕ್ಷ್ಮಿ ಒಳಗಡೆ ಬರೋದಕ್ಕೆ ಅದನ್ನು ಹೊಸ್ತಿಲು ಪೂಜೆ ಮಾಡ್ತೀವಿ, ಪ್ರತಿದಿನ ರಂಗೋಲಿಯನ್ನು ಹಾಕ್ತೀವಿ, ಅದಕ್ಕೆ ಬಹಳ ರೆಸ್ಪೆಕ್ಟ್, ಗೌರವ ಇದೆ. ಹಾಗಾಗಿ ಅದರ ಹೊಸ್ತಿಲ ಮೇಲೆ ನಿಲ್ಲುವಂಥದ್ದಾಗಲಿ, ಇವತ್ತಿನ ದಿನಮಾನಗಳಲ್ಲಿ ಕೂಡ ಸಾಕಷ್ಟು ಜನರಿಗೆ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ವಾಸ್ತು ನೋಡೋಕ್ಕೆ ಹೋದಾಗ ಹೊಸ್ತಿಲೇ ಸರಿಯಾಗಿರಲ್ಲ. ಮನೆ ಹೊಸ್ತಿಲು ಎಷ್ಟು ಇಂಚು ಪ್ರಮಾಣದಲ್ಲಿರಬೇಕು, ಬಾಗಿಲಿನ ಹೊರಗಡೆ ಇರುವಂಥ ಮೆಟ್ಲುಗಳು ಸರಿಯಾದ ಸಂಖ್ಯೆಯಲ್ಲಿರೋದಿಲ್ಲ. ಅದನ್ನು ನಾನು ಸರಿಪಡಿಸ್ತೀನಿ, ಹೊಸ್ತಿಲನ್ನು ಸರಿಪಡಿಸೋದಕ್ಕೆ ಹೇಳ್ತೀನಿ. ಹಾಗಾಗಿ ವೀಕ್ಷಕರೇ, ನೀವು ಮನೆ ಕಟ್ಟಿ ಬಿಡುವಂಥದ್ದಲ್ಲ, ಕೋಟಿ ಹಾಕಿ ಮನೆ ಕಟ್ಟಿಸ್ತೀರಾ, ಆದರೆ ಆ ಮನೆ ಹೊರಗಡೆ ಇರುವಂಥ ಸ್ಟೆಪ್ಸು ಮತ್ತು ನಿಮ್ಮ ಹೊಸ್ತಿಲಿನಿಂದನೇ ವಾಸ್ತು ಮಿಸ್ಟೇಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಇನ್ನು ಮನೆಗೆ ಭಾಗ್ಯ ಬರಬೇಕು, ಸಂಪತ್ತು ಬರಬೇಕು, ಮನೆಗೆ ಐಶ್ವರ್ಯ ಬರಬೇಕು ಅಂದರೆ ಹೆಂಗೆ ಬರುತ್ತೆ? ಲಕ್ಷ್ಮಿ ಮನೆಯಲ್ಲಿ ಹೆಂಗೆ ಸ್ಥಿರವಾಸ ಮಾಡ್ತಾರೆ? ಹಾಗಾಗಿ ದಯಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಆ ನಂಬರ್ಗೆ ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ಒಂದ್ಸಲ, ಹೊಸ್ತಿಲು ಸರಿ ಪ್ರಮಾಣದಲ್ಲಿ ಇದೆಯಾ, ಮನೆಯ ಎಲ್ಲ ರೂಮ್ಗಳು ಚೆನ್ನಾಗಿದೆಯಾ, ವಾಸ್ತು ಡಿಫೆಕ್ಟ್ ಇದೆಯಾ ನೋಡಿ, ಆಮೇಲೆ ಮನೆಗೆ ಬಳಸಿರುವಂಥ ಬಣ್ಣ ಸರಿಯಾಗಿದೆಯಾ, ನಮ್ಮ ಕಮರ್ಷಿಯಲ್ ಪ್ಲೇಸ್ ಇದೆ, ಅಂಗಡಿಗೆ ಇಟ್ಟಂಥ ಹೆಸರು ಸರಿ ಇದೆಯಾ. ನಿಮಗೊಂದು ವಿಷಯ ಗೊತ್ತಿರಲಿ, ಅಂಗಡಿಗೆ ಏನು ಹೆಸರು ಇಟ್ಬಿಡ್ತಾರಲ್ಲ ಸುಮ್ಮನೆ ಬ್ಲೈಂಡಾಗಿ, ವ್ಯಾಪಾರ ಆಗಲ್ಲ ಅಂತ ಕೂತ್ಕೋತಾರೆ. ಫಸ್ಟ್ ಅವ್ರು ತಪ್ಪು ಮಾಡೋದು ಅಂಗಡಿಗೆ ಇಟ್ಟಂಥ ಹೆಸರು. ಒಂದು ಹೆಸರು ಇಡಬೇಕಾದ್ರೆ ನಾನು 6ರಿಂದ 12 ಗಂಟೆ ಸಮಯ ತಗೋತೀನಿ. ಅಂದರೆ ಹೆಸರನ್ನು ನಿರ್ಣಯ ಮಾಡೋದಕ್ಕೆ ಅವರ ಹೆಸರು, ಗೃಹಗತಿ, ಅಂಗಡಿಯ ವಾಸ್ತು, ಆಯ ಎಲ್ಲವನ್ನ ನೋಡಿ ಮಿನಿಮಮ್ 6 ಅವರ್ಸ್, ಮ್ಯಾಕ್ಸಿಮಮ್ 12 ಅವರ್ಸ್ ಅಧ್ಯಯನ ಮಾಡಿ ಒಂದು ಹೆಸರನ್ನು ಕೊಡ್ತೀನಿ. ನಾ ಹೆಸರು ಕೊಟ್ಟಿದ್ದು ಇವತ್ತಿನವರೆಗೂ ವ್ಯಾಪಾರ ಮೇಲ್ಗತಿಯಲ್ಲೇ ಹೋಗ್ತಾ ಇದೆ ಹೊರತಾಗಿ ಕೆಳಮಟ್ಟಕ್ಕೆ ಎಂದೂ ಬಂದಿಲ್ಲ. ಅಂಥ ಪವರ್ಫುಲ್ ಹೆಸರನ್ನು ಸಜೆಸ್ಟ್ ಮಾಡ್ತೀನಿ. ಅಂಗಡಿಗೆ ಕರೆಸ್ಕೊಂಡು ನೋಡಿದಾಗ ಅಂಗಡಿಗೆ ಏನೇನು ತಪ್ಪುಗಳಿದೆ ಅದನ್ನು ಸೂಚನೆ ಕೊಡ್ತೀನಿ. ಇದನ್ನು ಚೇಂಜಸ್ ಮಾಡ್ಕೊಳ್ಳಿ, ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಹೇಳೋದು, ನೀವು ಕೋಟಿ ಬಂಡವಾಳ ಹಾಕಿ ಅಂಗಡಿ ಮಾಡ್ತೀರಾ, ಕೋಟಿ ಬಂಡವಾಳ ಹಾಕಿ ಮನೆ ಕಟ್ತೀರಾ, ಫಸ್ಟ್ ಕರೆಸ್ಕೊಂಡ್ಬಿಟ್ಟು, ಈಗ ಆಲ್ರೆಡಿ ಕಟ್ಟಿದ್ದಕ್ಕೂ ಏನು ತೊಂದರೆ ಇಲ್ಲ, ಪಾಪ ಆಗ್ಬಿಟ್ಟಿದೆ, ಅದರಲ್ಲಿ ನಾವು ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಬೇಡ, ಕೆಡೋದು ಬೇಡ, ಕಟ್ಟೋದು ಬೇಡ, ಕರೆಸಿ ಒಂದ್ಸಲ ನಿಮ್ಮ ಮುಂದೆ ನಿಂತ್ಬಿಟ್ಟು ಎಲ್ಲಿ ವಾಸ್ತು ಡಿಫೆಕ್ಟ್ ಇದೆ ಅಂತ ತೋರಿಸ್ತೀನಿ. ಆಮೇಲೆ ಅದನ್ನು ಕೆಡೋದೇ ಕಟ್ಟದೆ ಆಲ್ಟ್ರೇಷನ್ ಮಾಡಿದ್ರೆ ಕೆಲವೊಂದು ವಸ್ತು ಕೊಟ್ಟು ಸರಿ ಮಾಡಿಬರ್ತೀನಿ. ಅದರ ಜೊತೆಗೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕೂಡ ಅಂತ ಒಂದಿದೆ. ಅದರ ಬಗ್ಗೆ ಹೇಳೋದಾದರೆ, ಇದನ್ನು ಯಾರು ನಿಮ್ಮ ಅಂಗಡಿ, ಮನೆ ಮತ್ತು ಕೆಲಸದ ಸ್ಥಳದಲ್ಲಿ, ಮನೆಯಲ್ಲಿಡ್ಬೋದು, ಅಂಗಡಿಯಲ್ಲಿಡ್ಬೋದು, ಕೆಲಸದ ಸ್ಥಳದಲ್ಲಿಡ್ಬೋದು. ಇದು ಮನೆಯಲ್ಲಿ ಇಟ್ಕೋಬೇಕು, ಅಂಗಡಿಯಲ್ಲಿ ಇಟ್ಕೋಬೇಕು, ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಇಟ್ಟು ಪೂಜೆ ಮಾಡ್ತಾ ಬರೋದ್ರಿಂದ, ಇದು ಮನೆಯಲ್ಲಿತ್ತು ಅಂತಂದರೆ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಒಂದು ಜಿಯೋಮೆಟ್ರಿಕ್ ಡಿಸೈನ್ ಏನಿದೆ, ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದ್ದು, ಬ್ರಹ್ಮಾಂಡದಲ್ಲಿರುವಂತಹ ಎನರ್ಜಿ ಏನಿದೆ ಇದು ಒಳಗಡೆ ಎಳ್ಕೊಂಡು ಮನೆಯವರ ಮೇಲೆ ಪ್ರಚಾರ ಮಾಡ್ತಾ ಇರುತ್ತೆ. ಇದರಿಂದ ಅವರ ಕ್ಲೀನ್ ಆಗುತ್ತೆ. ಅವರ ಹಣಕಾಸಿಗೆ ಏನು ಬ್ಲಾಕೇಜಸ್ ಆಗಿದೆ, ಅಡೆತಡೆ ಆಗಿದೆ,
ಏಳಿಗೆಗೆ ದಿಗ್ಬಂಧನ ಆಗಿದೆ, ಎಲ್ಲವನ್ನ ಕೂಡ ಅದು ತೊಡೆದು ಹಾಕತ್ತೆ. ಯಾರ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ ಅವರ ಮನೆಗೆ ಹಣ ಮ್ಯಾಗ್ನೆಟ್ನಂತೆ ಹರಿದು ಬರ್ತಾ ಇರುತ್ತೆ. ಯಾರ ಅಂಗಡಿಯಲ್ಲಿ ಕಮರ್ಷಿಯಲ್ ಪ್ಲೇಸಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೆ ಅವರು ವ್ಯಾಪಾರ ಭರ್ಜರಿಯಾಗಿ ಈ ಸಕ್ಕರೆಗೆ ಬೆಲ್ಲಕ್ಕೆ ನೊಣ ಇರುವೆಗಳು ಮುತ್ಕೊಳುತ್ತಲ್ಲ ಅಷ್ಟು ಕಸ್ಟಮರ್ ಮುತ್ಕೋತಾರೆ. ಅಂಥ ಪವರ್ ಇದೆ. ಇದನ್ನು ತರಿಸ್ಬೇಕು ಅಂತಾರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30 ರಿಂದ 40 ದಿವಸ ನಾವು ಹೋಮದಲ್ಲಿಟ್ಟು ಸಿದ್ಧಿ ಪೂಜೆ ಮಾಡಿ ಅವರೇ ಮನೆಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಅದನ್ನು ಅವರು ತಪ್ಪದೇ ಮಾಡಿಕೊಳ್ಳಿ. ಇನ್ನು ನೀವು ಕೇಳ್ತಾ ಇದ್ರಿ ಬಾಗಿಲಿನ ಹೊಸ್ತಿಲು ಚೌಕಟ್ಟಿನ ಮೇಲೆ ಕೂತು ಊಟ ಮಾಡಬಾರ್ದು. ಎರಡನೆಯದ್ದಾಗಿ ಆಗಲೇ ನೀವೊಂದು ಮಾತನ್ನು ಹೇಳಿದ್ರಿ, ಹಾಸಿಗೆ ಮೇಲೆ ಕೂತ್ಕೋತೀವಿ, ಬೆಡ್ ಟೀ, ಬೆಡ್ ಕಾಫಿ. ಹೌದು, ಬಹಳ ದುರಭ್ಯಾಸ, ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಬೆಡ್ ಯಾಕೆ? ಹೌದು. ಯಾಕೆ ಅಂತಂದರೆ ಶಾಸ್ತ್ರ ಪುರಾಣ ವೇದಗಳಲ್ಲಿ ಏನು ಹೇಳ್ತಾರೆ ಅಂದರೆ ದಂತಮರ್ಜನ ಅಂತ ಹೇಳ್ತೀವಿ. ಹಲ್ಲನ್ನು ಉಜ್ಜದೆ ನಾವು ನೀರನ್ನು ಕೂಡ ಕುಡಿಬಾರ್ದು ಅಂತ ಹೇಳ್ತಾರೆ. ರಾಹು ಕೇತು ದೋಷ ಉಂಟಾಗುತ್ತೆ. ಫಸ್ಟು ಹಲ್ಲುಜ್ಜಿ ಆಮೇಲೆ ನೀರು, ಟೀ, ಕಾಫಿ, ಅವರವರ ಲೈಫ್ ಸ್ಟೈಲು. ಅದಕ್ಕೆ ನಾವು ಕಮೆಂಟ್ ಮಾಡೋಂಥ ಅಧಿಕಾರ ನಮಗಿಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ. ಆದರೆ ಹಲ್ಲು ಉಜ್ಜಿನೇ ನೆಕ್ಸ್ಟ್ ಕೆಲಸ. ಫಸ್ಟ್ ಕೆಲಸ ಯಾವುದು? ನಾನು ಹಿಂದಿನ ಪಾಡ್ಕಾಸ್ಟಲ್ಲಿ ಹೇಳ್ತಾ ಇದ್ದೆ, ಎದ್ದ ತಕ್ಷಣ ಏನು ಮಾಡಬೇಕು? ಬೆಡ್ ಸ್ಪ್ರೆಡ್ ನೀಟಾಗಿ ಮಾಡಬೇಕು. ಅದಾದ ಮೇಲೆ ಭೂಮಿ ತಾಯಿ ಮೇಲೆ ಕಾಲಿಡೋದಕ್ಕಿಂತ ಮುಂಚೆ ಪಾದ ಸ್ಪರ್ಶಂ ಕ್ಷಮಸ್ವಮೆ, ಭೂಮಿ ತಾಯಿ ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಿ, ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಸ್ಪಷ್ಟ ಶುದ್ಧವಾದ ಕನ್ನಡದಲ್ಲಿ ಹೇಳಿಬಿಟ್ಟು ಆಮೇಲೆ, ಅದು ಸಂಸ್ಕೃತದಲ್ಲಿ ಬರುತ್ತೆ, ಅದನ್ನು ಹೇಳೋಕ್ಕಾಗಲ್ಲ ಗುರುಗಳಂದರೆ, ಅಮ್ಮ ಭೂಮಿ ತಾಯಿ ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಮ್ಮ ದಯಮಾಡಿ ಕ್ಷಮಿಸು ಅಂತ ಕನ್ನಡದಲ್ಲಿ ಹೇಳಿ ಆಮೇಲೆ ನೀವು ಹಲ್ಲನ್ನು ತಿಕ್ಕೊಂಡು ನಿಮ್ಮ ಕೆಲಸದಲ್ಲಿ ನೀರೋ ಟೀನೋ ಕಾಫಿನೋ ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ತೊಡ್ಕೊಳ್ಬೋದು. ಅದನ್ನು ಮಾಡಿದರೆ ಮಾತ್ರ ನಮಗೆ ರಾಹು ಕೇತು ದೋಷ ಶನಿ ದೋಷದಿಂದ ಮುಕ್ತಿ ಸಿಗುತ್ತೆ. ಅಂಥದ್ದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಹಾಸಿಗೆ ಮೇಲೆ ಕೂತ್ಕೊಂಡು ಯಾರು ಟೀ ಕಾಫಿ ಕುಡಿತಾರೆ, ಹಾಸಿಗೆಯ ಮೇಲೆ ಕೂತ್ಕೊಂಡು ಯಾರು ಊಟ ಮಾಡ್ತಾರೆ, ಅವರು ಜೀವನದಲ್ಲಿ ದಟ್ಟ ದರಿದ್ರವಾದಂತಹ ಜೀವನವನ್ನು ದರ್ಶನ ಮಾಡ್ತಾರೆ. ಈ ಭೂಲೋಕದಲ್ಲೇ ನರಕ ದರ್ಶನ ಮಾಡ್ಕೋತಾರೆ. ಯಾಕೆಂದರೆ ಅಷ್ಟು ಡೇಂಜರ್, ಅದು ಅಷ್ಟು ಕೆಟ್ಟದ್ದು. ಯಾವಾಗಲೂ ಮಾಡಬಾರ್ದು. ರಾಹು ದೋಷ ಹಿಡ್ಕೊಳ್ಳುತ್ತೆ, ಕೇತು ದೋಷ ಹಿಡ್ಕೊಳ್ಳುತ್ತೆ, ಶನಿ ದೋಷ ಹಿಡ್ಕೊಳ್ಳುತ್ತೆ. ಬೆಡ್ ಮೇಲೆ ಕೂತ್ಕೊಂಡು ಟೀ ಕುಡಿಬಾರ್ದು, ಕಾಫಿ ಕುಡಿಬಾರ್ದು, ಊಟ ತಿಂಡಿ ಮಾಡಬಾರ್ದು. ನಿಮ್ಮ ಜೀವನದಲ್ಲಿ ಭಯಂಕರ ಕಷ್ಟವನ್ನು ಅನುಭವಿಸ್ತೀರಾ, ಬರೆದಿಟ್ಕೊಳ್ಳಿ. ಸಾಲಕ್ಕೆ ಸಿಕ್ಕಾಕೊಳ್ತೀರಾ. ನೀವು ಮಾಡಿರಲಾರ್ದಂಥ ತಪ್ಪಿಗೆ ನಿಮ್ಮನ್ನು ಅಪವಾದಕ್ಕೆ ಗುರಿ ಮಾಡ್ತಾರೆ. ಕೋರ್ಟು ಕಚೇರಿ ಕೇಸಿಗೆ ಅಲದಾಡ್ತೀರಾ, ಸಾಲ ಮಾಡ್ತೀರಾ, ಸಂತಾನ ಪ್ರಾಪ್ತಿಗೆ ತೊಂದರೆ ಆಗುತ್ತೆ, ನಿಮಗೆ ಭಯಂಕರ ತೊಂದರೆಗೆ ನೀವು ಸಿಕ್ಕಾಕೋತೀರಾ. ದಯಮಾಡಿ ಇಂಥ ತಪ್ಪನ್ನು ಮಾಡಬೇಡಿ. ಇಳಿರಿ ಹಾಸಿಗೆ ಮೇಲೆ. ಯಾಕೆ? ನೀವು ಬೆಡ್ರೂಮಲ್ಲಿ ಸ್ನಾನ ಮಾಡ್ತೀರಾ, ಅಡುಗೆ ಮನೆಯಲ್ಲಿ ಸ್ನಾನ ಮಾಡ್ತೀರಾ? ಇಲ್ಲ ತಾನೇ? ಅದಕ್ಕೋಸ್ಕರ ಬೇರೆ ಜಾಗ ಇದೆ. ಸ್ನಾನದ ಮನೆಯಲ್ಲಿ ಸ್ನಾನ ಮಾಡಬೇಕು, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು. ನೀವು ಊಟದ ಸ್ಥಳ ಏನು ಗೊತ್ತುಪಡಿಸ್ಕೊಂಡಿರ್ತೀರಿ, ಹಾಲು, ಡೈನಿಂಗ್ ಹಾಲ್, ಅಲ್ಲಿ ಊಟ ಮಾಡಿ ಅಲ್ವಾ? ಈಗ ಸ್ನಾನದ ಮನೆಯಲ್ಲಿ ಹೋಗ್ಬಿಟ್ಟು ಏನಾದರೂ ಅಡುಗೆ ಮಾಡುವಂಥ ವ್ಯವಸ್ಥೆ ಇರುತ್ತಾ? ಇಲ್ಲ. ಅದಕ್ಕೋಸ್ಕರ ಆಗ್ನೇಯ ಕೋಣೆಯಲ್ಲಿ ವಾಸ್ತು ಪ್ರಕಾರ ಅಡುಗೆ ಮನೆ ಕಟ್ಟಿದಾರೆ ತಾನೆ. ಎಲ್ಲ ವಾಸ್ತು ಪ್ರಕಾರ ಕೆಲಸ ಆಯಾ ಸ್ಥಳದಲ್ಲೇ ಆಗ್ತಾ ಇದೆ. ಮತ್ತೆ ಯಾಕೆ ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀರಿ? ರಾಹು ಕೇತು ದೋಷ ಶನಿ ದೋಷ ಮೈ ಮೇಲೆ ಹೇಳ್ಕೊತೀರಿ. ಇಂಥ ತಪ್ಪನ್ನು ಮಾಡಬೇಡಿ ವೀಕ್ಷಕರೇ. ದಯಮಾಡಿ ಇವತ್ತೇ ಈಗಲೇ ಆ ತಪ್ಪನ್ನು ಬಿಟ್ಬಿಡಿ. ನೇರವಾಗಿ ಎಲ್ಲ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಆಮೇಲೆ ಬಂದು ಊಟ ಮಾಡುವಂತಹ ವ್ಯವಸ್ಥೆ ಮಾಡಿ. ಊಟ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಮೊಬೈಲನ್ನು ಸೈಡಿಗೆ ತೆಗೆದಿಡಿ. ಟಿ ವಿ ವೀಕ್ಷಣೆಯಿಂದ, ಯಾಕೆಂದರೆ ಫೋಕಸ್ ಅದರ ಮೇಲೆ, ಆಹಾರ ಅದು ಹೋಗಬೇಕು, ಸಪ್ತಚಕ್ರ ಆ್ಯಕ್ಟಿವೇಟ್ ಆಗಬೇಕು, ಪಚಿನ ಆಗಬೇಕು. ಊಟ ಮಾಡಬೇಕಾದ್ರೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ, ತೆಗೆದು ನೋಡಿ. ಸಿಟ್ಟು ಮಾಡ್ಕೋಬಾರ್ದು, ಅಳಬಾರ್ದು, ಕೋಪ ಮಾಡಬಾರ್ದು, ಜಗಳ ಮಾಡಬಾರ್ದು, ತಾಪ ಮಾಡ್ಕೋಬಾರ್ದು. ಇಂಥದ್ದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಹಾಸಿಗೆಯ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು. ಇನ್ನೂ 2-3 ಸ್ಥಳಗಳಿದೆ ಅಲ್ಲಿ ಕೂತ್ಕೊಂಡು ಊಟ ಮಾಡಬಾರ್ದು. ಅದನ್ನು ಯಾವುದು ಅಂತ ನಾನು ಹೇಳ್ತೀನಿ ನೋಡಿ. ಯಾವಾಗಲೂ ಕೂಡ ಮುರಿದಂತಹ ಕುರ್ಚಿ, ಮುರಿದಂತಹ ಸೋಫಾ, ಕೊಳಕಾಗಿರುವಂತಹ ವಾತಾವರಣ, ಯಾಕೆಂದರೆ ಇದೆಲ್ಲ ನೆಗೆಟಿವ್ ವಾಸ್ತು ವೈಬ್ರೇಷನ್ ಕೊಡುತ್ತೆ. ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಮುದ್ದಾದ ಮಗು ಹಸನ್ಮುಖಿಯಾಗಿದ್ದರೆ ನಾವು ಎತ್ಕೊಳಕ್ಕೆ ಹೋಗ್ತೀವಿ, ಅಳು ಕೋಪ ತಾಪದಂತ ಇರುವಂತಹ ಮಗುವನ್ನು ನೋಡಿ ನಾವು ದೂರ ನಿಲ್ತೀವಿ. ಅದೇ ರೀತಿ ಸರಿಯಾದಂತಹ ಸುಸ್ಥಿತಿಯಲ್ಲಿರುವಂತಹ ಚೇರು, ಟೇಬಲ್ಲು, ಸೋಫಾ ಪಾಸಿಟಿವ್ ವಾಸ್ತು ವೈಬ್ರೇಷನ್ ಕೊಡುತ್ತೆ. ಮುರಿದಂತಹ ಚೇರು, ಟೇಬಲ್ಲು, ಸೋಫಾ ನೆಗೆಟಿವ್ ವಾಸ್ತು ವೈಬ್ರೇಷನ್ ಕೊಡುತ್ತೆ. ಅದೇ ರೀತಿ ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು, ಮೆಟ್ಲ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು. ವಾಸ್ತು ವೈಬ್ರೇಷನ್ ನೆಗೆಟಿವ್ ಬರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಿ. ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಊಟ ಮಾಡಿ. ಅವತ್ತಿನ ದಿವಸ ಜಗಳ ಆಗಲಿಲ್ಲ ಅಂದರೆ ನನ್ನ ಹೆಸರು ಕರಿಬೇಡಿ ನೀವು.
ಡೆಫಿನೆಟ್ಲಿ ಜಗಳ ಮಾಡ್ಕೋತೀರಾ ಬೇರೆಯವ್ರ ಜೊತೆಗೆ. ಸ್ಟೆಪ್ಸಿಗೆ ಅಂಥ ಒಂದು ವೈಬ್ರೇಷನ್ ಇರುತ್ತೆ. ಯಾಕೆ? ಶುಭ ಲಾಭ, ಶುಭ ಲಾಭ, ಲಾಭ ನಷ್ಟ. ನಷ್ಟದ ಸ್ಟೆಪ್ಸ್ ಮೇಲೆ ಕೂತ್ಕೊಂಡ್ರೆ ಜಗಳ. ಹಾಗಂತ ಹೇಳಿ ಶುಭದ ಸ್ಟೆಪ್ ಮೇಲೆ ಕೂತ್ಕೊಂಡು ಊಟ ಮಾಡೋದಲ್ಲ. ಮೆಟ್ಲ ಮೇಲೆ ಕೂತ್ಕೊಳ್ಳೇಬಾರ್ದು, ಯಾಕೆಂದರೆ ಲಕ್ಷ್ಮಿ ನಡೆದು ಬರುವಂತಹ ದಾರಿ. ಹಾಗಾಗಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು. ಇನ್ನು ಕೆಲವೊಬ್ಬರು ಡಿಮ್ ಲೈಟಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಡಿಮ್ ಲೈಟು ಈಗ ಅದು ಬೇಕು ಅಂತಲೇ ಟ್ರೆಂಡ್ ಆಗಿದೆ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ, ಯಾಕೆಂದರೆ ನಾವು ಸನಾತನ ಧರ್ಮವನ್ನು ಪಾಲಿಸ್ತಿದ್ದೀವಿ. ಬ್ರೈಟ್ ಲೈಟ್ ಇರಬೇಕು. ಯಾಕೆಂದರೆ ಆಹಾರಕ್ಕೂ ಬೆಳಕಿಗೂ ನೇರವಾಗಿ ನಂಟಿರೋದ್ರಿಂದ ಸೂರ್ಯ ಪ್ರಾಣ ಎನರ್ಜಿ ಇರಬೇಕು. ರಾತ್ರಿ ಆದರೂ ಕೂಡ ಬ್ರೈಟ್ ಲೈಟಲ್ಲಿ ಊಟ ಮಾಡಬೇಕು. ಮಂದವಾದ ಬೆಳಕಲ್ಲಿ ಊಟ ಮಾಡಿದರೆ ನೆಗೆಟಿವ್ ಎನರ್ಜಿ. ಎಲ್ಲಿ ಡಿಮ್ ಲೈಟ್ ಇರುತ್ತೆ ಅಲ್ಲಿ ಕಣ್ಣೀರು, ಎಲ್ಲಿ ಡಿಮ್ ಲೈಟ್ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಪಟ್ಟಂತ ಬಂದು ಆಹಾರದ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದನ್ನು ನಾವು ಊಟ ಮಾಡಿದರೆ ನಮಗೂ ಕಣ್ಣೀರು, ದುಃಖ, ಕಷ್ಟ, ನಷ್ಟ. ಹಾಗಾಗಿ ಸ್ಟೇರ್ಸ್ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು. ಕತ್ತಲಿರುವಂತಹ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಬಾರ್ದು. ಈ ಒಂದು ಖುಷಿಯಾದಂತಹ ವೈಬ್ರೆಂಟ್ ವಾತಾವರಣದಲ್ಲಿ ಕೂತ್ಕೊಂಡು ಯಾವಾಗಲೂ ನಾವು ಊಟ ಮಾಡಬೇಕಾಗತ್ತೆ. ಇದರಿಂದ ದೇಹಕ್ಕೆ ಹೆಚ್ಚಿನ ಪ್ರಾಣ ವೈಬ್ರೇಷನ್ ಬರುತ್ತೆ. ಇನ್ನೂ ಕೂಡ ನಾವು ವಿಶೇಷವಾಗಿ ನೋಡೋದಾದರೆ ಊಟದ ವಿಚಾರದಲ್ಲಿ ಮೊದಲಿಗೆ ಊಟ ಮಾಡೋದಕ್ಕಿಂತ ಮುಂಚೆ ಊಟದ ತಟ್ಟೆ ನಮ್ಮ ಮುಂದೆ ಏನು ಬರುತ್ತೆ ಮನಸ್ಸಲ್ಲಿ. ನೀವು ಸುಮಾರು ಜನರನ್ನು ನೋಡಿರ್ಬೋದು, ಊಟದ ತಟ್ಟೆಯನ್ನು ಗೌರವಿಸಿ ನಮಸ್ಕಾರ ಊಟ ಮಾಡ್ತಾರೆ. ಇವತ್ತು ನಾವೇನು ಅನ್ಕೋಬೇಕು ಅಂತಂದರೆ, ನಮಗೆ ಊಟ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳೋದಕ್ಕಿಂತ ಒಂದು ರಹಸ್ಯ ಯೂನಿವರ್ಸ್ನ ಮಾತಿದೆ, ಅದನ್ನು ಹೇಳ್ಕೊಡ್ತೀನಿ. ಅದೇನಪ್ಪ ಅಂದರೆ ವೀಕ್ಷಕರೇ, ಇದೊಂದು ರೂಢಿ ಮಾಡ್ಕೊಳ್ಳಿ. ಊಟದ ತಟ್ಟೆ ನಿಮ್ಮ ಎದುರುಗಡೆ ಬಂತು ಅಂದರೆ ಭಗವಂತ ಈ ಸಕಲ ಜೀವ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೆ ಹೊಟ್ಟೆ ತುಂಬ ಊಟ ಕೊಡು. ಯಾವ ಜೀವರಾಶಿಗೂ ಕೂಡ ಉಪವಾಸ ಅಥವಾ ಅರ್ಧ ಹೊಟ್ಟೆಯಲ್ಲಿರುವಂಥ ಸ್ಥಿತಿ ಕೊಡಬೇಡ, ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೋಬೇಕಂತೆ. ನನಗೂ ಊಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಕೇಳಬಾರ್ದು, ಅವರಿಗೆ ಕೇಳಬೇಕು. ಅಂದಾಗ ಆಟೋಮೆಟಿಕ್ಲಿ ನಿಮಗೆ ಸಕಲ ಭೋಗ ಭಾಗ್ಯ ಭೋಜನ ಐಶ್ವರ್ಯ ಎಲ್ಲ ಬರುತ್ತಂತೆ. ಯೂನಿವರ್ಸ್ ಇಷ್ಟಪಡೋದದು. ನಾನು ನನಗೋಸ್ಕರ ಕೇಳ್ಕೋಬಾರ್ದು, ಇನ್ನೊಬ್ರಿಗೋಸ್ಕರ ಕೇಳ್ಕೋಬೇಕು. ಇಮಿಡಿಯೇಟ್ಲಿ ಬರುತ್ತೆ. ಇದನ್ನು ನೀವು ಇವತ್ತು ಹೋಗಿ ಈ ಪಾಡ್ಕಾಸ್ಟ್ ಆದಮೇಲೆ ಟ್ರೈ ಮಾಡಿ. ಈ ದಿನದ ಎನರ್ಜಿ ಹೇಗಿರುತ್ತೆ ಅಂತ ಖಂಡಿತ ಹೇಳ್ತೀರಾ ವೀಕ್ಷಕರ. ಇದನ್ನು ಟ್ರೈ ಮಾಡಿ. ಇನ್ನು ಕೊನೆಯದಾಗಿ ದಿಕ್ಕುಗಳ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ಮ ಅಂದಾಜಿನ ಪ್ರಕಾರ ದಿಕ್ಕುಗಳು, ನಿಮ್ಮ ಅನಿಸಿಕೆ, ಯಾಕೆಂದರೆ ವೀಕ್ಷಕರ ಮನಸ್ಸಲ್ಲಿರುತ್ತೆ, ಅದನ್ನು ನೀವು ಹೇಳಿ, ನಾನು ಕೂಡ ಅದನ್ನು ಹೇಳ್ತಾ ಹೋಗ್ತೀನಿ. ದಿಕ್ಕುಗಳು ಯಾವ ದಿಕ್ಕಿಗೆ ಊಟ ಮಾಡಬಹುದು, ಮಾಡಬಾರ್ದು, ಅಂದಾಜಿಗೆ ನಿಮ್ಮ ಉತ್ತರದ ದಿಕ್ಕಲ್ಲಿ ಕೂತು ಊಟ ಮಾಡಬೇಕಾ ಗುರೂಜಿ? ಹೌದು. ನಾನು ಅದನ್ನ ಕೇಳೋಣ ನಿಮ್ಮಲ್ಲಿ ಅಂತ ಪಾಲಿಸ್ತೀರಾ ನೀವು? ನಮ್ಮಮ್ಮ ಹೇಳ್ತಾ ಇದ್ರು, ಹಾಗಾಗಿ ನಿಮ್ಮ ಬಳಿ ಖಂಡಿತ. ಹೌದು. ದಿಕ್ಕುಗಳು ಅಂತ ಬಂದಾಗ ವಿಶೇಷವಾಗಿ ನೋಡಿ, ಇದನ್ನು ತುಂಬ ಜನ, ನಾನು ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಅದಕ್ಕೆ ತಲೆ ಇಲ್ಲ ಬಾಲ ಇಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಕುಹೆಕೆಗಳು. ಅದಕ್ಕೆ ದಿಕ್ಕುಗಳಿಗೆ ಭೇದ ಇಲ್ಲ ಭಾವ ಇಲ್ಲ. ಮಾಡಿ ನೋಡಲಿ, ಒಂದು ತಿಂಗಳು ನಿರಂತರವಾಗಿ 3 ಹೊತ್ತು ಬೆಳಗ್ಗೆ ಊಟ, ಮಧ್ಯಾಹ್ನ ತಿಂಡಿ, ರಾತ್ರಿ ಊಟ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಲಿ. ನೆಕ್ಸ್ಟ್ 30ನೇ ದಿವಸಕ್ಕೆ ಬೆಡ್ ಮೇಲೆ ಇರ್ತಾರೆ. ಅದಕ್ಕೋಸ್ಕರ ದಿಕ್ಕುಗಳಿಗೆ ಬಹಳ ಮಹತ್ವ ಇದೆ. ಯಾವಾಗಲೂ ನಿಮಗೆ ಆರೋಗ್ಯ ಬೇಕು, ನಿಮ್ಮ ಜೀವನದಲ್ಲಿ ಬ್ರೈಟ್ನೆಸ್ ಬೇಕು, ತೇಜಸ್ಸು ಬೇಕು ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬೇಕು. ಜೀವನದಲ್ಲಿ ಹಣಕಾಸು ಬೇಕು, ಖ್ಯಾತಿ ಬೇಕು, ಚಾರಂ ಬೇಕು, ಐಶ್ವರ್ಯ ಬೇಕು, ಉತ್ತರ ದಿಕ್ಕಿಗೆ ಮುಖ ಮಾಡಿ. ಕರೆಕ್ಟ್ ನೀವು ಹೇಳಿದ್ದು, ಉತ್ತರ ದಿಕ್ಕು. ಅವಾಯ್ಡ್ ಮಾಡಬೇಕಾದಂಥ ದಿಕ್ಕುಗಳು ದಕ್ಷಿಣ, ಪಶ್ಚಿಮ. ದಕ್ಷಿಣಕ್ಕೆ ಯಾಕೆ ಅಂತಂದರೆ ಹಿರಿಯರಿಗೆ ಎಡೆ ಇಡುವಂತಹ ದಿಕ್ಕು, ಯಮ ದಿಕ್ಕು ಅಂತ ಹೇಳ್ತೀವಿ. ಆ ದಿಕ್ಕಿಗೆ ಕೂತ್ಕೊಂಡು ಊಟ ಮಾಡಿದರೆ ನಿಮ್ಮ ಊಟ ಪಿಶಾಚಿಗಳ ಪಾಲು, ಭೂತ ಪ್ರೇತಗಳ ಪಾಲಾಗುತ್ತೆ. ನೀವು ಯಾರು ಆ ದಿಕ್ಕಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅವರು ರೋಗಗಳ ಗೂಡಾಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು 2 ದಿಕ್ಕುಗಳನ್ನು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಇದು ಹೊಸ್ತಿಲಿನ ಮೇಲೆ ಕೂತು ಊಟ ಮಾಡಬಾರ್ದು, ಬೆಡ್ ಮೇಲೆ ಕೂತು ಊಟ ಮಾಡಬಾರ್ದು, ಸ್ಟೇರ್ಸ್ಗಳ ಮೇಲೆ ಕೂತು ಊಟ ಮಾಡಬಾರ್ದು, ಕತ್ತಲೆಯಲ್ಲಿ ವಾತಾವರಣದಲ್ಲಿ ಕೂತು ಊಟ ಮಾಡಬಾರ್ದು. ಸಮಯದ ಅಭಾವ ಇರೋದ್ರಿಂದ ಈ ಪಾಡ್ಕಾಸ್ಟಲ್ಲಿ ಇಷ್ಟನ್ನು ಕವರ್ ಮಾಡೋಣ, ಮತ್ತೆ ಮುಂದೆ ಮಾತಾಡ್ತಾ ಹೋಗೋಣ ಇದ್ರ ಬಗ್ಗೆ. ಖಂಡಿತ ಗುರೂಜಿ, ನೀವು ಬಹಳ ವಿಷಯಗಳನ್ನ ಕವರ್ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಸ್ಟೇರ್ ಕೇಸ್ ಮೇಲೆ ಊಟ ಮಾಡೋದು ಎಷ್ಟೊಂದು ಜನರಿಗೆ ಗೊತ್ತೇ ಇರಲಿಲ್ಲ. ಶುಭ ಲಾಭ ನಷ್ಟ. ಸೊ ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಷಯಗಳನ್ನ ಈ ಪಾಡ್ಕಾಸ್ಟ್ ಮೂಲಕ ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದ. ತುಂಬ ಸಂತೋಷ.
ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಿ ಕೂತು ಊಟ ಮಾಡಬೇಕು, ಯಾವ ದಿಕ್ಕಿಗೆ ಮುಖ ಮಾಡಿ ನೀವು ಅಲ್ಲಿ ಊಟ ಮಾಡಬೇಕು, ಯಾವ ವಸ್ತುವಿನ ಮೇಲೆ ಕೂತು ಇವಾಗ ಬೆಡ್ ಅವಾಯ್ಡ್ ಮಾಡಬೇಕು ಅಂತ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರು. ನೀವು ಸಿಂಪಲ್ ಸರಳ ಟೆಕ್ನಿಕ್ಗಳನ್ನು, ಈ ರೆಮಿಡಿಗಳನ್ನು ಅಳವಡಿಸ್ಕೊಡಿ, ನಿಮ್ಮ ಜೀವನಕ್ಕೆ ಒಳಿತಾಗುತ್ತೆ. ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಂಥದ್ದೇ ಮತ್ತಷ್ಟು ಧಾರ್ಮಿಕ ಕಾಂಟೆಂಟ್ಗಳಿಗಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ನೆಚ್ಚಿನ ಜೀತ್ ಮೀಡಿಯಾ ಎಂದೆಂದಿಗೂ ನಿಮಗಾಗಿ. ಧನ್ಯವಾದ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.